ಶ್ರೀನಿವಾಸಪುರದಲ್ಲಿ ಈಜುಕೊಳ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ಆರಂಭಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ವಿಶೇಷ ಅನುದಾನದಡಿ ಶ್ರೀನಿವಾಸಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಬೇಕಿದ್ದ ಈಜುಕೊಳ ಹಾಗೂ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ವರ್ಷಗಳಾದರೂ ಆರಂಭವಾಗದಿರುವುದನ್ನು ಖಂಡಿಸಿ ಯುವಕರು, ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಪುರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಈಜುಕೊಳ ಸೇರಿದಂತೆ ಇಂಡೋರ್ ಸ್ಟೇಡಿಯಂ ಹಾಗೂ ಇತರೆ ಕ್ರೀಡಾ ಮೂಲ ಸೌಕರ್ಯಗಳ ಕಾಮಗಾರಿಗಳನ್ನು ತಕ್ಷಣ ಆರಂಭಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷ ಭಾಸ್ಕರ್, 2023ರಲ್ಲಿ ಈ ಯೋಜನೆಗೆ ಅನುಮೋದನೆ ದೊರೆತಿದ್ದರೂ 3 ವರ್ಷ ಕಳೆದರೂ ಕಾಮಗಾರಿ ಆರಂಭವಾಗಿಲ್ಲ ಎಂದು ಆರೋಪಿಸಿದರು. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ವಿವಿಧ ಕಾರಣಗಳಿಂದ ಯೋಜನೆ ಸ್ಥಗಿತಗೊಂಡು ನಂತರ ಅನುದಾನ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು. ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಪಟ್ಟಣದಲ್ಲಿ ಈಜುಕೊಳ, ಸುಸಜ್ಜಿತ ಉದ್ಯಾನವನ, ಸ್ಕೇಟಿಂಗ್ ಟ್ರ್ಯಾಕ್, ಓಪನ್ ಜಿಮ್ ಹಾಗೂ ವಾಕಿಂಗ್ ಟ್ರ್ಯಾಕ್ ನಿರ್ಮಿಸಬೇಕು. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಿ ಪೌರ ಕಾರ್ಮಿಕರ ವಸತಿ ಯೋಜನೆಯನ್ನು ಕೂಡ ಶೀಘ್ರ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ತಕ್ಷಣ ಕಾಮಗಾರಿ ಆರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಾಗೂ ತಾಲೂಕು ಬಂದ್ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಬಂದು ನಾವು ಕೃಷಿ ಹೊಂಡ ಮಾಡಿದ್ವು, ಅದರಲ್ಲಿ ಈಜು ಕಲಿಯಕ್ಕೆ ಬಂದು ಸಾಯ್ತಾ ಇದಾರೆ ಮಕ್ಕಳು. ಅದು ಈಗ ಇರೋರಿಗೆ ಕಣ್ ಕಾಣಿಸಿಲ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಜುಕೊಳ ಬೇಡ ಅಂದ್ರೆ ಏನ್ ಅರ್ಥ ಅಲ್ಲಿಗೆ? ಯುಕ್ರೇನ್ ಪ್ರಾಣ ತಗೋಬೇಕಾ? ಎಲ್ಲಾದ್ರೂ ಈಜು ಕಲಿಬೇಕಾದ್ರೆ ಕೃಷಿ ಹೊಂಡಕ್ಕೆ ಹೋಗ್ಬೇಕಾ? ಕೃಷಿ ಹೊಂಡಕ್ಕೆ ಹೋದ್ರೆ ಅಲ್ಲಿ ಎಲ್ಲ ನಮ್ಮ ಮಕ್ಕಳು ಸಾಯ್ತಾ ಇದಾರೆ. ನಮ್ಮ ಮಕ್ಕಳು ನಿಮ್ಗೂ ಮಕ್ಕಳೇ. ಯಾಕೆ ಈಜುಕೊಳ ಬೇಡ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬರೀ ನೀವು ದುಡ್ಡು ಮಾಡಕ್ಕಾದ್ರೆ ಬೇರೆ ಬೇರೆ ಇದೇ ಮಾಡ್ಕೊಳ್ಳಿ. ನೀವು ಇದನ್ನ ಬಿಟ್ಟು ಈಜುಕೊಳ ಮತ್ತು ಸ್ಟೇಡಿಯಂ ಬಿಟ್ಟು ನೀವು ಅದನ್ನ ದುಡ್ಡು ಬೇರೆ ಇದಕ್ಕೆ ಬಳಸ್ಕೊಂಡು ಅದನ್ನ PWR ಕೊಟ್ಟಿದ್ರೆ PWR ಇಂದ ನೀವು ಅದನ್ನ ಚೇಂಜ್ ಮಾಡಿ ಲ್ಯಾಂಡ್ ಕೊಡೋದು ಕಾರಣ ಯಾಕೆ? ಅಲ್ಲಿ ಕೊಟ್ಟಿರೋ ಕಾರಣ ಏನಂದ್ರೆ ನೀವು ಅದು ಸಮಸ್ಯೆ ಹಾಳಾಗಿರೋ ಸಮಸ್ಯೆ ಕೊಟ್ಟು ಅದು ದುಡ್ಡು ಮಾಡ್ಕೋಬೇಕು ಉದ್ದೇಶಕ್ಕೆ ಕೊಟ್ಟಿದ್ರೆ ಮತ್ತೆ ಅಲ್ಲಿ ಅಭಿವೃದ್ಧಿ ಬೇಕಂತ ಉದ್ದೇಶ ಯಾವ್ದು ತಮಗಿಲ್ಲ. ಯಾಕಂದ್ರೆ ಎಲ್ಲ ರಸ್ತೆ ಮಾಡ್ತಾರೆ, ರಸ್ತೆ ಮಾಡಲು ಅಭ್ಯಂತರ ಇಲ್ಲ. ಆದ್ರೆ PWR ಕಾರಣ ತಾವು ಮಾಡಿಸ್ಬೇಕಾಗಿತ್ತು. ಯಾಕೆ KLD ಕೊಟ್ರಿ? KLD ಕೊಟ್ರೆ ಅಲ್ಲಿ ಪರ್ಸೆಂಟೇಜ್ ಬರುತ್ತೆ, ಅದರಿಂದ ಲಾಭ ಬರುತ್ತೆ ಅಂತ ಉದ್ದೇಶ ಕೊಟ್ಟಿದ್ರೆ. ಅದೇ ರೀತಿ ನಮ್ಮ ಮಕ್ಕಳು ಈಗ ಯುವ ಪೀಳಿಗೆ ಬೆಳಿಬೇಕಾದ್ರೆ ಈಗೆಲ್ಲ ವಾಟ್ಸ್ಆಪ್ ಮೊಬೈಲ್ಗೆ ಒಳ್ಳೆ ಹಾಳಾಗ್ತಾ ಇದಾರೆ. ಅವರೆಲ್ಲ ದಾರಿ ತಪ್ಪುತ್ತಾ ಇದಾರೆ. ದಾರಿ ತಪ್ಪಬೇಕಾದ್ರೆ ಒಳ್ಳೆ ದಾರಿ ಬರ್ಬೇಕಾದ್ರೆ ಕ್ರೀಡೆ ತುಂಬಾ ಅವಶ್ಯಕತೆ ಇದೆ. ತಮ್ಗೆಲ್ಲರೂ ಗೊತ್ತಿದ್ದ ವಿಷಯ. ಆಟದ ಮೈದಾನ ತುಂಬಾ ಅವಶ್ಯಕತೆ ಇದೆ. ಅಲ್ಲಿ ಸಿಡ್ಲಿಕಾಕ ಒಳ ಪ್ರಾಂಗಣ ರೆಡಿ ಆಗಿತ್ತು, ಮತ್ತೆ ಸ್ಕೇಟಿಂಗ್ ಸ್ಟೇಡಿಯಂ ರೆಡಿ ಆಗಿತ್ತು. ಒಳ್ಳೆ ಪಾರ್ಕ್ ಇಲ್ಲ ಶ್ರೀನಿವಾಸಪುರಕ್ಕೆ, ಒಂದು ಪಾರ್ಕ್ ಮಾಡಿದ್ರು. ಅದೆಲ್ಲ ಬಿಟ್ಟು ನೀವು ಬರೀ ದುಡ್ಡುಗೋಸ್ಕರ ಮಾಡ್ಬೇಕಾದ್ರೆ ಬೇರೆ ಮಾಡ್ಕೊಳ್ಳಿ. ಯಾಕಿದ್ರಲ್ಲಿ ನೀವು ರಾಜಕೀಯ ಮಾಡಕ್ ಬರ್ತೀರಾ? ಇದನ್ನ ನಾವು ಕಳಿಸ್ತಾ ಇದ್ವಿ. ನಮ್ಮ ಯುವ ಪೀಳಿಗೆಗೆ ಅನ್ಯಾಯ ಆಗಿದೆ. ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಕೊಡೋದಿಲ್ಲ. ಸರ್ಕಾರಕ್ಕೂ ಒಂದು ಕಿವಿ ಮಾತಾಡಿ ಕೇಳ್ತೀವಿ. ಇದರಲ್ಲಿ ಏನಾದ್ರು ಸರ್ಕಾರ ನಮ್ಮ ಸ್ಪಂದನೆಗೆ ಇವತ್ತು ಏನು ನಿರ್ಮಾಣ ಕೊಡ್ತಾರೆ ಒಪ್ಪದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಶ್ರೀನಿವಾಸರು ಬಂದ್ ಮಾಡಕ್ಕೆ ಹೇಳ್ತಾ ನಮ್ಮ ಯುವಕರ ಪರವಾಗಿ ನಾವು ನಮ್ಮ ಮಾತುಗಳಾಗಿ ನಿಲ್ಲಿಸ್ತಾ ಇದ್ದೀವಿ. ಒಂದು ಶ್ರೀನಿವಾಸಪುರ ಯುವಕರ ಹಿತದೃಷ್ಟಿಯಿಂದ ಶ್ರೀನಿವಾಸಪುರ ಪುರಸಭೆಯಲ್ಲಿ ನಾವೇನು 2024-25 ರೆಸಲ್ಯೂಷನ್ ಮಾಡಿದ್ವಿ. ಏನಂತ ರೆಸಲ್ಯೂಷನ್ ಮಾಡಿದ್ವಿ ಅಂತ ಶ್ರೀನಿವಾಸಪುರ ಪುರಸಭೆ ಯುವಕರಿಗೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಶಟಲ್ ಕೋರ್ಟ್ ಆಗಲಿ, ಇಂಡೋರ್ ಸ್ಟೇಡಿಯಂ ಆಗಲೇಬೇಕು ಅಂದ್ರೆ ನಾವು ಸುತ್ತಮುತ್ತಲಿಗೆ ಹೋಗ್ಬೇಕಾಗುತ್ತೆ. ಇವತ್ತು ಯಾವುದೇ ಇಲ್ಲಿ ಅಂತ ಫೆಸಿಲಿಟಿ ಇಲ್ಲದೆ ಇರೋ ಕಾರಣ ನಾವು ಅದನ್ನ ಗೌರ್ಮೆಂಟ್ ಮುಖಾಂತರ 15 ಕೋಟಿಯಲ್ಲಿ ಸ್ಪೆಷಲ್ ಗ್ರಾಂಟ್ ಬಂದಿದ್ದು ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಆಗ್ಬೇಕು ಅಂತ ಹೇಳಿ ರೆಸಲ್ಯೂಷನ್ ಎಲ್ಲ ಮಾಡಿ ಟೆಂಡರ್ ಕರೆದಿದ್ವಿ. ಟೆಂಡರ್ ಎಲ್ಲ ಆಗಿ ಥರ್ಡ್ ಪಾರ್ಟಿ ಟೆಂಡರ್ ಕರೆದ ಮೇಲೆ ಈ ಹಣದ ಬೇರೆ ರೀತಿಗೆ ವರ್ಗಾವಣೆ ಮಾಡಿ ಈಗೇನು ರೋಡು ಇದೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಯಾವ್ದು ತಕರಾರಿಲ್ಲ. ನಮ್ಗಿರೋ ಒಂದೇ ತಕರಾರು. ನಮ್ಗೆ ಬೇಕಾಗಿರೋದಿಲ್ಲ ಸ್ವಿಮ್ಮಿಂಗ್ ಪೂಲ್ ಬೇಕು, ಇಂಡೋರ್ ಸ್ಟೇಡಿಯಂ ಬೇಕು, ಇಂಡೋರ್ ಶಟಲ್ ಬೇಕು. ಇವತ್ತು ಇಷ್ಟು ದೊಡ್ಡ ಶ್ರೀನಿವಾಸಪುರ ಪುರಸಭೆ ಸುಮಾರು 40-45 ಸಾವಿರ ಜನ ಇರೋದು, 23,000-25,000 ವೋಟಿಂಗ್ ಇರೋ ಊರಿಗೆ ಒಂದು ಪಾರ್ಕ್ ಇಲ್ಲ.
ಕ್ಷಣಿಕರೆಲ್ಲರೂ ಕೂತ್ಕೋಬೇಕು ಅಂದ್ರೆ ಒಂದು 5 ನಿಮಿಷ ಕಾಲಹರಣ ಮಾಡೋಣ ಅಂದ್ರೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಒಂದೇ ಡೆವಲಪ್ಮೆಂಟ್ ಆದ್ರೆ ಏನು ಇದು ಸರ್ಕಾರ ಯಾವ ರೀತಿ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಚಾರವಾಗಿ ಏನು ಯುವಕರೆಲ್ಲ ರೊಚ್ಚಿಗೆತ್ತಿದ್ದಾರೆ, ಈ ವಿಚಾರ ಮಾತಾಡೋದಕ್ಕೆ ರೆಡಿಯಾಗಿದೆ. ಇದನ್ನ ಇವತ್ತು ಏನು ಈ ಮೆಮೊರಾಂಡಮ್ ಕೊಡ್ತಾ ಇದೀವಿ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಇದನ್ನ ಹಿಂದೆ ಏನು ರೆಸಲ್ಯೂಷನ್ ಆಗಿತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಏನು ಸಾರ್ವಜನಿಕರನ್ನ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏತಕ್ಕಾಗಿ ಅಂತ ನಾವು ಮೀಡಿಯಾ ಮುಖಾಂತರ ಮನವರಿಕೆ ಮಾಡಬೇಕು, ಸರ್ಕಾರ ಗಮನ ತೋರಿಸಬೇಕು ಅಂತ ನಾವು ಈ ಒಂದು ಸಾರ್ವಜನಿಕ ಇಲಾಖೆಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 2018ರಿಂದ 2023ರಲ್ಲಿ ಏನು ಪುರಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅದರಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸರ್ಕಾರದಿಂದ 15 ಕೋಟಿ 1,500 ಲಕ್ಷಗಳು ಅನುದಾನ ಏನು ವಿಶೇಷ ಅನುದಾನ ಬಂದಿತ್ತು ಅದರ ಕ್ರಿಯಾಯೋಜನೆಯನ್ನು ಕೂಡ ಚುನಾಯಿತ ಪ್ರತಿನಿಧಿಗಳು ತಯಾರಿಸಿದ್ರು. ಪುರಸಭೆಯ ಚುನಾಯಿತ ಈಗ ಆಡಳಿತ ನಡೆಸ್ತಾ ಇರ್ತಾರೆ KRITL ಲ್ಯಾಂಡ್ ಆರ್ಮಿ ಅವರಿಗೆ 2 ಕೋಟಿ ಅಂತೆ ಅನುದಾನ ತಂದ್ರೆ ಅದಕ್ಕೆ ಇದಿರಲ್ಲ, ಟೆಂಡರ್ ಇರಲ್ಲ. ಟೆಂಡರ್ ಇಲ್ಲದೆ ಇದ್ರೆ ಕಾಮಗಾರಿ ಯಾವ ತರ ನಡೆಯುತ್ತೆ ಎಲ್ಲರೂ ಕೂಡ ಗೊತ್ತು. ಹನ್ನೊಂದು ಆಪರೇಷನ್ ಒಂದೇ ಒಂದು ಯೋಜನೆ ಇದು. ಆದ್ರಿಂದ ಏನು KRITL ಏನ್ ನಡೆಸ್ತಾ ಇದೆಯೋ ಈಗ ಕಾಮಗಾರಿಗಳು ತಕ್ಷಣದಿಂದಲೇ ಅದನ್ನು ನಿಲ್ಲಿಸಬೇಕು, ಅದನ್ನು ಸರ್ಕಾರ ವಜಾಗೊಳಿಸಬೇಕು. ಈ ಮುಂಚೆ ಏನು ನಮ್ಮ ಆರ್ತಿಂಸಾದ ಬಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿತ್ತು, ಅದಕ್ಕೆ ಸ್ಟೇ ತಂದ್ರು. ಇಲ್ಲಿ ಕಲ್ಲೂರ್ ಹತ್ರ ದಾದಾ ಅನುದಾನ ಸಂಸ್ಥೆಯಿಂದ ಏನು ಅನುದಾನ ಪಟ್ಟಬೇಕು ಕ್ಯಾನ್ಸರ್ ಹಾಸ್ಪಿಟಲ್ ನಿರ್ಮಾಣ ಮಾಡೋದಕ್ಕೆ ಏನು ಶ್ರಮ ಪಟ್ಟಿದ್ರು ಅದಕ್ಕೆಲ್ಲ ಸ್ಟೇ ತಂದ್ರು. ಇಲ್ಲೊಂದು ಎಲ್ಲ ಸಾರ್ವಜನಿಕರೆಲ್ಲ ಸೇರಿ ಕ್ಲಬ್ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಸ್ಟೇ ತಂದ್ರು. ಇದು ಸಾರ್ವಜನಿಕವಾಗಿ ಮೆಚ್ಚೆ ಪಡುವಂತ ವಿಚಾರಣ. ಇದನ್ನೆಲ್ಲ ಸಾರ್ವಜನಿಕವಾಗಿ ನಾವೆಲ್ಲ ಕಳ್ಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ತರ ಸ್ಟೇ ತರೋ ಒಂದು ವರ್ಕನೆ ಇದೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧಿಕ್ಕಾರವಾಗ್ಲಿ. ಹಾಗೆಯೇ ನಮ್ಮ ಪಟ್ಟಣ ಅಭಿವೃದ್ಧಿ ಈ ತರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಕ್ಲಬ್ ಆಗಿದ್ದಿದ್ರೆ ನಾವು ಏನು ಬೆಂಗಳೂರಿಗೆ ಅಲಿಬೇಕಾಗಿರ್ಲಿಲ್ಲ. ಯಾರಿಗೋ ಒಬ್ಬ ಅನಾವಶ್ಯಕವಾಗಿ ಏನಾದ್ರು ತುರ್ತು ಪರಿಸ್ಥಿತಿ ಬಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಇವೆಲ್ಲ ಆಗಿದ್ದಿದ್ರೆ ನಾವು ಬೆಂಗಳೂರು ಪಟ್ಟಣದಂತೆ ನಮ್ಮ ಶ್ರೀನಿವಾಸಪುರ ಟೌನ್ ಕೂಡ ಎಲ್ಲ ಅಭಿವೃದ್ಧಿ ಆಗ್ತಾ ಇತ್ತು, ಸಾವಿರಾರು ಜನರಿಗೆ ಬದುಕು ಕಲಿಸ್ತಾ ಇತ್ತು, ಈ ತರ ಬದುಕೊಟ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಇವೆಲ್ಲ ಕೂಡ ಎಲ್ಲದಕ್ಕೆ ಕೂಡ ಸ್ಟೇ ತಂದಿದ್ದಾರೆ. ಈಗ ಪಟ್ಟಣದಲ್ಲಿ ಚೆನ್ನಾಗಿರೋ ರಸ್ತೆಗಳನ್ನ ಅಗಿದ್ಬಿಟ್ಟು ಅದಕ್ಕೆ ಏನು ನಾವೇನು ಸಿಮೆಂಟ್ ರಸ್ತೆ ಕೇಳಿದ್ವಿ, ಚೆನ್ನಾಗಿತ್ತು ರಸ್ತೆಗಳು, ಅದು ಅಗಿದ್ಬಿಟ್ಟು ಮತ್ತೆ ಅದ್ರ ಮೇಲೆ ರಸ್ತೆಗಳು ಹಾಕೋದಂತೆ ಯಾವ ನ್ಯಾಯ ಇದು? ಇದನ್ನೆಲ್ಲ ನಾವು ಸಾರ್ವಜನಿಕವಾಗಿ ಕಳಿಸ್ತಾ ಇದ್ದೇವೆ. ಇದು ರಣಾಲಪೇಟು ಅಂತ ಕಾಮಗಾರಿಗಳನ್ನು ತಕ್ಷಣದಿಂದ ನಿಲ್ಲಿಸಿ ಇದನ್ನು ಗುತ್ತಿಗೆ ಮುಖಾಂತರ ಕಾಮಗಾರಿ ನಡೆಸಬೇಕೆಂದು ನಾವೆಲ್ಲರ ಒತ್ತಾಯವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾಧ್ಯಮಗಳಿಗೆ ಸರ್, ಇವತ್ತೇ ಶ್ರೀನಿವಾಸಪುರ ಪುರಸಭೆಗೆ 15 ಕೋಟಿ ಅಮೌಂಟ್ ಬಂದಿತ್ತು ಅನುದಾನ. ಇದು ಮುಖ್ಯಮಂತ್ರಿಗಳ ಸ್ಪೆಷಲ್ ಗ್ರ್ಯಾಂಟ್ ಇತ್ತು. ಇದು 2018ರಲ್ಲಿ ರಮೇಶ್ ಕುಮಾರ್ ಅವರು 19ರಲ್ಲಿ ರಮೇಶ್ ಕುಮಾರ್ ಅವರು ಗ್ರ್ಯಾಂಟ್ ಮಾಡಿಸಿದ್ದು ಚೆನ್ನಾಗಿತ್ತು. ಆಗ ತಂದು ಟೆಂಡರ್ ಎಲ್ಲ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಕೆಲಸ ಕಾಮಗಾರಿ ಚಾಲನೆ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಫಾರ್ಮೇಷನ್ ಆಗಿ ಗೌರ್ಮೆಂಟ್ ಅಮೌಂಟನ್ನು ಹಿಂದಿರಿಸಿತು. ಅದಾದಮೇಲೆ ಏನೇನಾಯಿತು ಡೆವಲಪ್ಮೆಂಟ್ಸು, ನಾವು ಮುನ್ಸಿಪಲ್ ಬಾಡಿ ತಗೊಂಡ್ಮೇಲೆ ಅದು ರೆಸಲ್ಯೂಷನ್ ಮಾಡಿದ್ವಿ. ಯುವಕರದೇ ಮೇನ್ ನಾವು ಕಾಳಜಿ ಇಟ್ಕೊಂಡು ಸ್ಟೇಡಿಯಂ ಮಾಡಬೇಕು, ಇಂಡೋರ್ ಸ್ಟೇಡಿಯಂ ಇರಬೇಕು. ಇವತ್ತು ಇಂಡೋರ್ ಸ್ಟೇಡಿಯಂ ಇಲ್ಲದೆ ಇರೋ ಕಾರಣ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ನಾವು ಬೇರೆ ತಾಲೂಕು ಹೋಗಬೇಕಾಗ್ತದೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಇಂಡೋರ್ ಸ್ಟೇಡಿಯಮ್ಮು, ಸ್ವಿಮ್ಮಿಂಗ್ ಪೂಲು, ಯುವಕರಿಗೆ ಏನೇನು ಬೇಕೋ ಆ ಸೌಲಭ್ಯಗಳನ್ನೆಲ್ಲ ನಾವು 50% ಮುಂದಕ್ಕೆ ಇಟ್ಟಿದ್ವಿ. ರಸ್ತೆ ಅಭಿವೃದ್ಧಿ ಎಲ್ಲ ಆಗಿದ್ದು. ಈಗೂ ನಗರೋತ್ತರ ನೆಕ್ಸ್ಟ್ ಬರ್ತದೆ, ನಗರೋತ್ತರ ಫೇಸ್ 4 ಮತ್ತೆ ರಸ್ತೆ ಕಾಮಗಾರಿಗಳನ್ನ ಎತ್ಕೊಳ್ತಾರೆ. ಅವರನ್ನು ಇರೋ ಬರೋದೆಲ್ಲ ರಸ್ತೆಗೆ ಹಾಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಡೆವಲಪ್ ಆಗೋದನ್ನು ಕಾಳಜಿ ಇಟ್ಕೊಂಡಿದ್ದು ಎಲ್ಲ ರಮೇಶ್ ಕುಮಾರ್ ಅವರು ಗೈಡ್ಲೈನ್ಸ್ ಮತ್ತು ಸ್ಟೇಡಿಯಮ್ಮು, ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಪ್ರಪೋಸಲ್ ಮಾಡಿದ್ವಿ. ಈಗೇನಾಗಿದೆ ಅದನ್ನು ಸರ್ಕಾರ ಮತ್ತೆ ಇಟ್ಕೊಂಡು ಎಲ್ಲ ರಸ್ತೆಗಳಿಗೆ ಅದಕ್ಕೆ ಇಟ್ಟಿದೆ. ನಾವೀಗ ವಿನಂತಿ ಮಾಡ್ಕೊಂಡು ಇರೋದು ಏನಿದೆ ರೆಸಲ್ಯೂಷನ್ ಆಗಿತ್ತು ಅದ್ರ ಪ್ರಕಾರ ಕಾಮಗಾರಿಗಾದರೆ ಊರು ಚೆನ್ನಾಗಾಗುತ್ತೆ, ಯುವಕರಿಗೆ ಒಂದು ಆಟ ಆಡೋದಕ್ಕೆ ಮೈದಾನ ಸಿಗುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ, ಇವೆಲ್ಲ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಪ್ರೊಟೆಸ್ಟ್ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಸುಮಾರು ಇನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು 2024ರಲ್ಲಿ 25ರಲ್ಲಿ ಬಂದಿರೋ ಹಣ ಇದುವರೆಗೂ ಜಾಗ ಫೈಂಡ್ ಔಟ್ ಮಾಡೋಕ್ಕಾಗಿದೆ ಈ ಪುರಸಭೆ ವತಿಯಿಂದ. ಇದರಲ್ಲಿ 70 ಜನ ಪೌರ ಕಾರ್ಮಿಕರಿಗೆ ಶಾಶ್ವತ ಮನೆ ಆಗುತ್ತೆ. ಅಂಥದ್ರ ಮೇಲೆ ಕಾಳಜಿ ಇಟ್ಟು ಅವ್ರನ್ನೆಲ್ಲ ಮುಂದೆ ತರಬೇಕು ಅಂತ ಹೇಳಿ ವಿನಂತಿಸ್ಕೊಂತ ವಿಭಾಗದಲ್ಲಿ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೋ ಅದು ಶ್ರೀನಿವಾಸಪುರ ಸಾರ್ವಜನಿಕರು ಮತ್ತು ಯುವ ಪೀಳಿಗೆ ಅದು ಯಾವುದೇ ರಾಜಕೀಯ ಇಲ್ಲ.
ಅವರಿಗೆ ನಾವು ಕೈ ಜೋಡಿಸಿದ್ದು ಅಷ್ಟೇ. ನಾವು ಯಾವುದೋ ಅಭಿವೃದ್ಧಿಗೆ ತರಕ್ಕೆ ನಡೆಸಿಲ್ಲ. ಆದರೆ 2019ರಲ್ಲಿ ಅವಾಗ ವಿಶೇಷವಾದ ಬಂದಂಥ ಹಣವನ್ನು ಈಗ ಯಾರೀಗ ಮಾಡ್ತಾರೆ ಅವರು ನಮ್ಮ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಗದೆ ತಂದರು ಅಭಿವೃದ್ಧಿ ಆಗಿ ಬಿಡಲಿಲ್ಲ ಅವರು. ಈಗ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ. ಇದೇ ನಾವೇ ಅದಕ್ಕೆ ಆನ್ಸರ್ ಕೊಡಬೇಕು. ಯಾಕಂದರೆ ಆವಾಗಿಂದ ಅಭಿವೃದ್ಧಿ ಇವಾಗ ಹೇಗಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯುವ ಪೀಳಿಗೆ ಈಗ ಯಾವುದೇ ಊರಲ್ಲಾಗಲಿ ಕೆರೆ ಅಥವಾ ಗುಡ್ಡೆಯಲ್ಲಿ ನೀರಿಲ್ಲ, ಎಲ್ಲರೂ ಈಜು ಬೇಕೀಗ ಅಂತ ಅನಿವಾರ್ಯ ಇದೆ ನಮಗೆ. ಅಂಥ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಶ್ರೀನಿವಾಸಪುರದಲ್ಲಿ ಅದನ್ನು ಚೇಂಜ್ ಮಾಡಿ ರೋಡ್ಗೆ ಹಾಕ್ಕೊಂಡಿದ್ದಾರೆ. ತುಂಬ ಅನ್ಯಾಯ. ಯಾಕಂದರೆ ಈಗ ಶ್ರೀನಿವಾಸಪುರ ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, ನಮ್ಮ ಕೃಷಿ ಹೊಂಡಗಳು ಯಾರು ರೈತರು ಮಾಡಿದ್ರು ಅದರಲ್ಲಿ ಈಜಿಕೋಲಿಗೆ ಬಗ್ಗೆ ನಾವು ಪ್ರಾಣಿಗಳು ಕಳ್ಕೊಳ್ತಾ ಇದ್ವಿ. ಕಣ್ಣಾಗ ನಮ್ಮ ಮಕ್ಕಳು ನಾವು ನೋಡ್ತಾ ಇದ್ವಿ. ಅಂಥ ವ್ಯವಸ್ಥೆ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಬೇಡ ಅನ್ನೋದು ತಪ್ಪು, ಅದನ್ನು ಚೇಂಜ್ ಮಾಡೋದು ತಪ್ಪು. ಮತ್ತು ನಮ್ಮ ತಾಲೂಕಿಗೆ ಯಾವುದೇ ಒಂದು ಪಾರ್ಕ್ ಇಲ್ಲ, ನಮ್ಮಲ್ಲಿ ಪಾರ್ಕ್ ಬೇಕು. ಮತ್ತು ಸ್ಕೇಟಿಂಗ್ ಸ್ಟೇಡಿಯಂ ಮಾಡಿದ್ರು, ಅದನ್ನು ಊಟದಾಗ ಗಳಿಸಿ ಏನು ಅವರ ಉದ್ದೇಶ ಇಷ್ಟೇ. ಅದು ಮೊದಲು PWಯಲ್ಲಿ ಏನೊಂದು ಅದು ಟೆಂಡರ್ ಆಗಿತ್ತು. 24-25ರಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವರು ರಿಮಿಷನಾಗಿ ಮುನ್ಸಿಪಾಲಲ್ಲಿ ರಿಮಿಷನಾಗಿ ಟೆಂಡರ್ಗೆ ಹೋಗಿತ್ತು. ಅಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಅದನ್ನು PWಯಲ್ಲಿ ಬಿಟ್ಟು ಬೇರೆಯವರಿಗೆ ಅಂತ ಅವಶ್ಯಕತೆ ಏನಿತ್ತು. ಯಾಕಂದರೆ ಆ ಸಂಸ್ಥೆ ಹಾಳಾಗೋಗಿದೆ. ಆ ಸಂಸ್ಥೆಗೆ ಹೋದರೆ ಅದರಿಂದ ನಾವು ದುಡ್ಡು ಮಾಡ್ಬೋದು, ಅದು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋ ಉದ್ದೇಶ ಅಲ್ಲ. ಯಾಕಂದರೆ ತಿಳ್ಕೊಳ್ಳಿ, KLEDಗೆ ಹೋಗೋದು ಬರಿಯಲ್ಲಿ ಯಾರು ಇಂಜಿನಿಯರ್ ಇಲ್ಲ, ಒಬ್ಬ AW ಇಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಅಲ್ಲಿ ಹಾಕ್ಕೊಳ್ಳೋದು, ದುಡ್ಡು ಮಾಡೋಕ್ಕೆ ಹಾಕ್ಕೊಂಡಿದ್ದಾರೆ. ಇದು ಸಾರ್ವಜನಿಕರಾಗ್ತಿದ್ದ ಮೋಸ. ಇದ್ರ ಬಗ್ಗೆ ನಾವು ಚಕಾರ ಎತ್ತಿದ್ದೀವಿ. ಇವತ್ತೇನೋ ಮನಗೊಂಡು ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ಟೇಡಿಯಮ್ಮು ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ಪ್ರತಿಭಟನೆ ಮಾಡಿ ತಾಲೂಕು ಬಂದ್ ಮಾಡೋಕ್ಕೆ ಅವ್ರ ಕಾಲ ಅಂತರ ಬರುತ್ತೆ ಅಂತ ಹೇಳ್ತಾ, ಏನು ಈಗ ನಾವು ಪ್ರಮಾಣ ಕೊಟ್ಟಿದ್ವೋ ಅದು ನಮ್ಮ ಪುರಸಭಾ ಚೀಫ್ ಆಫೀಸರ್ ಅವರು ಸರ್ಕಾರಕ್ಕೆ ಗಮನಕ್ಕೆ ಹಚ್ಚಬೇಕು. ಸರ್ಕಾರದಲ್ಲೂ ಕೂಡ ಏನಾದರೂ ಆದರೆ ಅವ್ರು ಮಾತಾಡಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಪಾರ್ಕು ಕ್ರೀಡಾಂಗಣ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಏನಿತ್ತು ಅದು ಯಶಸ್ವಿ ಆಗಬೇಕು ಅಂತೇಳಿ ನಿಮ್ಮ ಪತ್ರದ ಮುಖಾಂತರ ತಾಲೂಕು ಜನತೆ ಮುಖಾಂತರ ನೋಡಬೇಕು.